ನಮಸ್ಕಾರ ಸ್ನೇಹಿತರೆ. ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಂತಾದರೆ ನಿಮಗೆ ಚೆಕ್ ಇನ್ ಲಗೇಜ್ ಅಂದರೆ ಏನು, ಕ್ಯಾರಿ ಆನ್ ಲಗೇಜ್ ಅಂದರೆ ಏನು ಅಂತ ಡೌಟ್ ಇರುತ್ತೆ. ಈ ಸೂಟ್ ಕೇಸಲ್ಲಿ ಏನೆಲ್ಲ ಹಾಕ್ಕೊಳ್ಬೋದು, ಏನೆಲ್ಲ ಹಾಕಂಗಿಲ್ಲ, ಯಾವ ರೀತಿ ಪ್ಯಾಕ್ ಮಾಡಬೇಕು, ಯಾವ ರೀತಿ ನಾವು ಆರ್ಗನೈಸ್ ಆಗಿದ್ದರೆ ನಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ, ಏರ್ಪೋರ್ಟ್ ಚೆಕ್ ಇನ್ ಸುಲಭವಾಗುತ್ತೆ, ಅದನ್ನೆಲ್ಲ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಕಳೆದ 10 ವರ್ಷಗಳಿಂದ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಡೊಮೆಸ್ಟಿಕಲ್ಲೂ ಟ್ರಾವೆಲ್ ಮಾಡಿದ್ದೀನಿ, ಹಾಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸನ್ನು ತೊಗೊಂಡಿದ್ದೀನಿ. ಅದರ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ ಮತ್ತು ಚೆಕ್ ಇನ್ನು ತುಂಬ ಸುಲಭವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ಏರ್ಪೋರ್ಟಲ್ಲಿ ಎಂಟರ್ ಆಗ್ಬೋದು. ನಿಮಗೆ ಯಾವುದೇ ರೀತಿಯ ಭಯ ಬೇಕಾಗಿಲ್ಲ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಾವು ಚೆಕ್ ಇನ್ ಲಗೇಜ್ ಅಂದರೆ ಏನು, ಕ್ಯಾರಿ ಆನ್ ಲಗೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಚೆಕ್ ಇನ್ ಲಗೇಜ್ ಅಂದರೆ ನೀವು ಏರ್ಪೋರ್ಟನ್ನು ಎಂಟರ್ ಆಗ್ತಾ ಇದ್ದಂಗೆ ಈ ಚೆಕ್ ಇನ್ ಲಗೇಜನ್ನು ಚೆಕ್ ಇನ್ ಕೌಂಟರ್ ಅಂತ ಇರುತ್ತೆ. ಚೆಕ್ ಇನ್ ಕೌಂಟರಲ್ಲಿ ನಾವು ಬೋರ್ಡಿಂಗ್ ಪಾಸನ್ನು ಕಲೆಕ್ಟ್ ಮಾಡ್ತೀವಿ ಮತ್ತು ಚೆಕ್ ಇನ್ ಕೌಂಟರಲ್ಲಿ ಈ ಚೆಕ್ ಇನ್ ಲಗೇಜನ್ನು ಡ್ರಾಪ್ ಮಾಡ್ತೀವಿ. ನಾವು ಡೊಮೆಸ್ಟಿಕ್ ಅಂದರೆ ಭಾರತದ ಒಳಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ನಾರ್ಮಲಿ 15ರಿಂದ 25 kgವರೆಗೆ ಲಿಮಿಟ್ ಇರುತ್ತೆ. ಹೆಚ್ಚಿನ ಫ್ಲೈಟಲ್ಲಿ ಬರೀ 15 kg. ಇವಾಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಅಥವಾ ಏರ್ ಇಂಡಿಯಾ ಕೆಲವೊಂದು ಸಲ ನಿಮಗೆ 25 kg ಅಲೌ ಮಾಡುತ್ತೆ. ಇದು ಡೊಮೆಸ್ಟಿಕ್ಕಲ್ಲಿ. ನೀವು ಇಂಟರ್ನ್ಯಾಷನಲ್ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ 30ರಿಂದ 45 kg ಈ ರೇಂಜಲ್ಲಿ ನಿಮಗೆ ವೆಯ್ಟ್ ಅಲೌ ಇರುತ್ತೆ ಚೆಕ್ ಇನ್ ಲಗೇಜಲ್ಲಿ. ಸೊ ನಾನು ನಿಮಗೆ ಇವಾಗ ಫಸ್ಟು ಚೆಕ್ ಇನ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಕ್ಯಾರಿ ಆನ್ ಲಗೇಜ್ ಅಂದರೆ ಏನಂತ ನೋಡೋಣ. ಕ್ಯಾರಿ ಆನ್ ಲಗೇಜ್ ಅಂದರೆ ನೀವು ಕ್ಯಾರಿ ಆನ್ ಮಾಡೋದು, ಅದು ಹೆಸರಲ್ಲೇ ಇದೆ ನೋಡಿ, ಕ್ಯಾರಿ ಆನ್. ಕ್ಯಾರಿ ಆನ್ ಲಗೇಜ್ ಅಂದರೆ ನೀವು ಫ್ಲೈಟ್ ಒಳಗಡೆ ಆ ಲಗೇಜನ್ನು ತಗೊಂಡು ಹೋಗ್ಬೋದು. ಆ ಲಗೇಜ್ನ ಸೈಜು ಅಂದಾಜಾಗಿ ನಮಗೆ ಇದಕ್ಕಿಂತ ದೊಡ್ಡದಾಗಿರಬಾರ್ದು. ಈ ಸೈಜಲ್ಲಿ ನಮ್ಮ ಸೂಟ್ ಕೇಸ್ ಇರಬೇಕು. ಇದಕ್ಕಿಂತ ದೊಡ್ಡದಾಗಿದ್ದರೆ ಇವಾಗ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ, ಡೊಮೆಸ್ಟಿಕ್ಕಲ್ಲೂ ಅಷ್ಟೇ, ಇಂಟರ್ನ್ಯಾಷನಲ್ಲೂ ಅಷ್ಟೇ. ನೀವು ಇದಕ್ಕಿಂತ ದೊಡ್ಡದಾಗಿರೋ ಸೂಟ್ ಕೇಸನ್ನು ನೀವು ಚೆಕ್ ಇನ್ ಕ್ಯಾರಿ ಆನ್ ಮಾಡ್ತೀನಿ ಅಂತಂದರೆ ನಿಮಗೆ ತೊಗೊಂಡೋಗಕ್ಕೆ ಬಿಡಲ್ಲ, ಅದನ್ನು ಚೆಕ್ ಇನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದಕ್ಕೆ ನೀವು ಆ ರೀತಿಯ ತೊಂದರೆಗೆ ಒಳಗಾಗಬಾರ್ದು ಅಂದರೆ ನೀವು ಕ್ಯಾರಿ ಆನ್ ಸೂಟ್ ಕೇಸ್ನ ಸೈಜ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಇನ್ ಸೂಟ್ ಕೇಸ್ನ ಸೈಜ್ ಎಷ್ಟಿರಬೇಕು, ಕ್ಯಾರಿ ಆನ್ ಸೂಟ್ ಕೇಸ್ನ ಸೈಜ್ ಎಷ್ಟಿರಬೇಕು ಅಂತ. ಕ್ಯಾರಿ ಆನ್ ಸೂಟ್ ಕೇಸು ನಿಮಗೆ ತುಂಬ ಚೆಕ್ ಮಾಡಲ್ಲ ಎಷ್ಟು ದೊಡ್ಡದಾಗಿದೆ ಅಂತ, ಅದರಲ್ಲಿ ನಿಮಗೆ ವೆಯ್ಟ್ ಚೆಕ್ ಮಾಡ್ತಾರೆ. ಆದರೆ ಕ್ಯಾರಿ ಆನ್ ಸೂಟ್ ಕೇಸ್ನ ಸೈಜ್ನ ಚೆಕ್ ಮಾಡ್ತಾರೆ. ಯಾಕಂದರೆ ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ ಮೇಲ್ಗಡೆ ಕ್ಯಾಬಿನ್ಸ್ಗಳಿರ್ತವೆ, ಅದ್ರ ಒಳಗಡೆ ನಿಮ್ಮ ಸೂಟ್ ಕೇಸು ಫಿಕ್ಸ್ ಒಳಗಡೆ ಹೋಗಬೇಕು. ಇಲ್ಲಾಂದರೆ ನಿಮ್ಮ ಸೀಟ್ ಅಡಿ ಒಳಗಡೆ ಸೂಟ್ ಕೇಸು ಹೋಗಬೇಕು. ಅದಕ್ಕಿಂತ ದೊಡ್ಡದಾಗಿದ್ದರೆ ನೀವು ಫ್ಲೈಟಲ್ಲಿ ತೊಗೊಳೋಂಗಿಲ್ಲ ಆ ಸೂಟ್ ಕೇಸನ್ನು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಈ ರೀತಿಯ ಸೂಟ್ ಕೇಸನ್ನು ತೊಗೊಂಡೋಗ್ಬೋದು. ಈ ರೀತಿಯ ಬ್ಯಾಕ್ ಪ್ಯಾಕ್ಸ್ಗಳಿದ್ದಾವೆ. ಇದು ಒಂದು ಮೊಕೊಬರೋದವ್ರದ್ದು ಒಳ್ಳೆ ಬ್ರ್ಯಾಂಡು. ಆಮೇಲೆ ಇನ್ನೊಂದು ಬ್ಯಾಕ್ ಪ್ಯಾಕ್ ಇದೆ, ನಾನು ಅದನ್ನು ಬೇರೆ ಕಡೆಯಿಂದ ತೊಗೊಂಡಿದ್ದೀನಿ, ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಅದು ಹಳೆಯದು. ಅದು ನಾನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಚೆಕ್ ಇನ್ ಲಗೇಜ್ ಇರಲ್ಲ, ಆವಾಗ ಕ್ಯಾರಿ ಆನಲ್ಲೇ ಎಲ್ಲ ಕ್ಯಾರಿ ಮಾಡ್ತೀನಿ. ಆವಾಗ ನಮಗೆ 1-2 kg ಕ್ಯಾರಿ ಆನಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ, ನಿಮ್ಮ ಹತ್ರ ಚೆಕ್ ಇನ್ ಇಲ್ಲ ಅಂದರೆ ಕ್ಯಾರಿ ಆನಲ್ಲೇ ನೀವು ತೊಗೊಂಡೋಗ್ಬೋದು ಅಂತ ಹೇಳ್ತಾರೆ. ನಾನು ಇವಾಗ ಸದ್ಯದಲ್ಲೇ ಒಂದು ಟ್ರಿಪ್ ಮಾಡಿದ್ದೆ, ವಾರಾಣಸಿ ಕುಂಭಮೇಳಕ್ಕೆಲ್ಲ ಹೋದಾಗ ಬರೀ ಕೆಂಪು ಕಲರ್ದು ದೊಡ್ಡ ಬ್ಯಾಗ್ ಇದೆ, ಅದನ್ನು ತೊಗೊಂಡೋಗಿ. ನೀವು ವಾರಾಣಸಿ ಕುಂಭಮೇಳದ ವೀಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಬೆಂಗಳೂರಿಂದ ವಾರಾಣಸಿಗೆ ಹೆಂಗೆ ಫ್ಲೈಟ್ಗೆ ಹೋಗಬೇಕು, ಯಾವ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡಬೇಕು, ಅದನ್ನೆಲ್ಲ ಡಿಟೇಲಾಗಿ ತೋರಿಸಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಫಸ್ಟು ಚೆಕ್ ಇನ್ ಮಾಡೋದು, ಚೆಕ್ ಇನ್ ಸೂಟ್ ಕೇಸ್ನ ಯಾವ ರೀತಿ ಪ್ಯಾಕ್ ಮಾಡಬೇಕು, ನಾನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ. ಈ ಕ್ಯಾರಿ ಆನ್ ಸೂಟ್ ಕೇಸನ್ನು ಸ್ವಲ್ಪ ಕೆಳಗಡೆ ಮಾಡಿ ಇಡೋಣ. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಇದು ಮೊಕೊಬರೋದವ್ರದ್ದೇ ಆರ್ಗನೈಸಿಂಗ್ ಪ್ಯಾಕ್ಸ್ ಅಂತ ಹೇಳ್ತಾರೆ, ಆರ್ಗನೈಸಿಂಗ್ ಕೇಸ್ ಅಂತಲೂ ಹೇಳ್ತಾರೆ. ಸೊ ನೀವೇನು ಬೇಕಾದರೂ ಹೇಳ್ಬೋದು, ಪರವಾಗಿಲ್ಲ. ಆದರೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ನೀಟಾಗಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿ ಇಡೋದಕ್ಕಾಗುತ್ತೆ ಮತ್ತು ಇದರ ಇಸ್ತ್ರಿಗಳೆಲ್ಲ ಹೋಗಲ್ಲ. ಏನಕ್ಕಂದರೆ ಸೂಟ್ ಕೇಸ್ನ ಮೇಲೆ ಕೆಳಗಡೆ ಮಾಡ್ತಾರೆ, ಬಿಸಾಕ್ತಾರೆ. ಸೊ ಆ ರೀತಿ ಆ ರೀತಿ ಸೂಟ್ ಕೇಸನ್ನು ಮೇಲೆ ಕೆಳಗಡೆ ಮಾಡಿದಾಗ, ಉಲ್ಟಾ ಪಲ್ಟಾ ಎಲ್ಲ ಮಾಡಿದಾಗ ನಮ್ಮ ಬಟ್ಟೆ ಹಾಳಾಗಬಾರ್ದು, ಇಸ್ತ್ರಿ ಹಾಳಾಗಬಾರ್ದು ಅಂತಂದರೆ ಈ ರೀತಿ ಆರ್ಗನೈಸ್ ಮಾಡಿಟ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ. ಮತ್ತು ನೀವು ಡೆಸ್ಟಿನೇಷನ್ ರೀಚ್ ಆದಾಗ ನಿಮಗೆ ಬಟ್ಟೆಗಳೆಲ್ಲ ಎಲ್ಲಿದ್ದಾವೆ ಅದೆಲ್ಲ ನೀಟಾಗಿ ನೆನಪಿರುತ್ತೆ ಮತ್ತು ನೀಟಾಗಿ ಪ್ಯಾಕ್ ಮಾಡೋದಕ್ಕೂ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಪ್ಯಾಕ್ ಮಾಡೋದು ಅಂತ. ಇಲ್ಲಿ ಹೇರ್ ಡ್ರೈಯರ್ ಇದೆ. ನೀವು ಹೇರ್ ಡ್ರೈಯರ್ನ ಇದರೊಳಗಡೆ ಚೆಕ್ ಇನ್ ಒಳಗಡೆ ಹಾಕ್ಬೋದು. ಏನಕ್ಕಂದರೆ ಇದರಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿ ಇಲ್ಲ. ಇದರಲ್ಲಿ ಯಾವಾಗ ಬ್ಯಾಟ್ರಿ ಇತ್ತು ಅಂದರೆ ಇದನ್ನು ನಾವು ಚೆಕ್ ಇನ್ನಲ್ಲಿ ಹಾಕ್ಕೊಳ್ಳೋಂಗಿಲ್ಲ. ನೀವು ತೆಂಗಿನಕಾಯಿನ ಸೂಟ್ ಕೇಸಲ್ಲಿ ಹಾಕ್ಕೊಳ್ಳೋಂಗಿಲ್ಲ, ತೆಂಗಿನಕಾಯಿ ಅಲೌಡ್ ಇಲ್ಲ. ಯಾವುದೇ ರೀತಿಯ ಎಕ್ಸ್ಪ್ಲೋಸಿವ್ಸನ್ನು ನೀವು ಚೆಕ್ ಇನ್ ಸೂಟ್ ಕೇಸಲ್ಲಿ ಹಾಕ್ಕೊಳ್ಳೋಂಗಿಲ್ಲ. ಇದು ಮೇನ್ ಆಗಿರೋಂಥ ಪಾಯಿಂಟ್ಸು ನೀವು ನೆನ್ಪಿಟ್ಕೊಂಡ್ಬಂದಿದ್ದಾಗಿರೋದು. ಚಾರ್ಜಿಂಗ್ ವಯರ್ಸನ್ನು ಇದರೊಳಗಡೆ ಹಾಕೋಂಗಿಲ್ಲ, ನಿಮ್ಮ ಪವರ್ ಬ್ಯಾಂಕನ್ನು ಇದರೊಳಗಡೆ ಹಾಕೋಂಗಿಲ್ಲ, ಯಾವುದೇ ರೀತಿಯ
ಬೆಲೆ ಬಾಳುವಂಥ ವಸ್ತುಗಳನ್ನು ಚೆಕ್ಕಿನ್ ಸೂಟ್ ಕೇಸಲ್ಲಿ ಖಂಡಿತವಾಗ್ಲೂ ಹಾಕ್ಕೊಳ್ಬೇಡಿ. ಏನಂದರೆ ನಿಮ್ಮ ಹತ್ರ ಜ್ಯುವೆಲ್ರಿ ಇದೆ, ನಿಮ್ಮ ಪ್ರಾಪರ್ಟಿ ಪೇಪರ್ಸ್ ಇದೆ, ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಪಾಸ್ಪೋರ್ಟು, ಆಧಾರ್ ಕಾರ್ಡು, ಇಂಥ ಐಟಮ್ಗಳನ್ನು ಇದರಲ್ಲಿ ಹಾಕ್ಕೊಳ್ಳೇಬೇಡಿ. ಏನಕ್ಕಂದರೆ ಕೆಲವೊಂದು ಸಲ ಈ ಚೆಕ್ಕಿನ್ ಸೂಟ್ ಕೇಸು ಬೇರೆ ಡೆಸ್ಟಿನೇಷನ್ಗೋ ಅಥವಾ ಬೇರೆ ಫ್ಲೈಟಲ್ಲೋ ಹೋಗುತ್ತೆ. ಅದು ಇವಾಗ ತುಂಬ ಆಗ್ತಾ ಇದ್ದಾವೆ. ಸೊ ಆ ರೀತಿಯ ತೊಂದರೆಗೆ ಒಳಗಾಗಬಾರ್ದು. ಈ ಚೆಕ್ಕಿನ್ ಸೂಟ್ ಕೇಸಲ್ಲಿ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ಹಾಕಿ ಇಡಬೇಡಿ. ನಾನು ಒಂದು ಜೊತೆ ಛತ್ರಿನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಇಟ್ಟಿರೋಂಥ ಐಟಮ್ಗಳು ಈ ಸೈಡ್ ಇದೆಯಲ್ಲ, ಇದೆಲ್ಲ ಚೆಕ್ಕಿನಲ್ಲಿ ಹೋಗ್ತವೆ. ಈಗ ತೋರಿಸ್ತೀನಿ ಯಾವ ರೀತಿ ಪ್ಯಾಕ್ ಮಾಡೋದು ಅಂತ. ಇದು ನನ್ನ ಟಾಯ್ಲೆಟ್ ಕಿಟ್ಟಲ್ಲಿ ಹೋಗುತ್ತೆ. ಇದರಲ್ಲಿ ನನ್ನ ಪರ್ಫ್ಯೂಮ್ ಬಾಟಲ್ ಇದೆ, ಸನ್ಸ್ಕ್ರೀನ್ನ ಇಟ್ಕೊಂಡಿದ್ದೀನಿ, ಡಿಯೋಡ್ರೆಂಟು, ಒಂದು ಕೋಂಬು, ಒಂದು ಸಾಬೂನು, ಟೂತ್ ಬ್ರಷು, ಟೂತ್ ಪೇಸ್ಟು, ಆಮೇಲೆ ಶವರ್ ಜೆಲ್ಲು. ಸೊ ಸಣ್ಣದಾಗಿ ಇಟ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ ನನಗೆ. ಇಲ್ಲಿ ಸಾಕ್ಸ್ ಇದೆ, ಇನ್ನರ್ ವೇರ್ಸ್ ಇದ್ದಾವೆ, ಶರ್ಟ್ಸ್ಗಳು, ನೈಟ್ ಡ್ರೆಸ್ಸು ಮತ್ತು ನನ್ನ ಟ್ರೌಸರ್ಸು. ಇದನ್ನು ಇವಾಗ ಯಾವ ರೀತಿ ಪ್ಯಾಕ್ ಮಾಡೋಂತ ನೋಡೋಣ. ಇದು ಒಂದೇ ಅಲ್ಲ, ಇದರೊಳಗಡೆ ಮತ್ತೆ ಇದ್ದಾವೆ ನೋಡಿ. ಇದರೊಳಗಡೆ ಇನ್ನೂ ಒಂದು ಕೇಸ್ ಇದೆ, ಇದರೊಳಗಡೆ ಇನ್ನೂ ಕೇಸ್ಗಳಿದೆ. ಬೇರೆ ಬೇರೆ ಐಟಮ್ಗಳನ್ನು ಪ್ಯಾಕ್ ಮಾಡೋದಕ್ಕೆ ಬೇರೆ ಬೇರೆ ಕೇಸ್ಗಳಿದ್ದಾವೆ. ಫಸ್ಟು ಇದು ಟಾಯ್ಲೆಟ್ ಕಿಟ್ ಇದೆ. ಇದನ್ನು ಇದು ಪ್ಲಾಸ್ಟಿಕ್ ಇದು ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ, ನಿಮಗೆ ಹೊರಗಡೆಯಿಂದನೇ ಕಾಣುತ್ತೆ ಏನೆಲ್ಲ ಹಾಕಿದ್ದೀರಾ ಏನೆಲ್ಲ ಹಾಕಿಲ್ಲ ಅಂತ. ಸೊ ನಾನು ಪರ್ಫ್ಯೂಮ್ ಬಾಟಲ್ನ ಇದರಲ್ಲೇ ಹಾಕ್ತೀನಿ. ಇದು ಸನ್ಸ್ಕ್ರೀನು, ಇದೆಲ್ಲ ಈ ರೀತಿಯ ಪೌಚಲ್ಲಿದ್ದರೆ ಏನಾಗುತ್ತೆ ಅಂದರೆ, ಒಂದು ಇದು ಪ್ಲಾಸ್ಟಿಕ್ಕು ಎಲ್ಲಾದರೂ ಜೋರಾಗಿ ಪ್ರೆಸ್ ಆಯಿತು ಅಥವಾ ಏನಾದರೂ ಹೊರಗಡೆ ಲೀಕ್ ಆಯಿತು ಅಂದರೂ ನಿಮ್ಮ ಬಟ್ಟೆಗಳು ಹಾಳಾಗಲ್ಲ. ಇದು ಶ್ಯಾಂಪೂ, ಆಮೇಲೆ ಪೇಸ್ಟು, ಇದು ಶ್ಯಾಂಪೂ, ಆಮೇಲೆ ಇಲ್ಲಿ ಸಾಬೂನು, ಇದೆಲ್ಲ ಎಲ್ಲಾದರೂ ಸ್ವಲ್ಪ ಪ್ರೆಸ್ ಆದರೂ ಈ ಟಾಯ್ಲೆಟ್ ಕಿಟ್ಟಲ್ಲಿ ನೀಟಾಗಿ ಕ್ಲೀನಾಗಿರುತ್ತೆ, ಎಲ್ಲೂ ಹೊರಗಡೆ ಲೀಕ್ ಆಗಲ್ಲ ನೋಡಿ. ಇದು ಟ್ರಾನ್ಸ್ಪರೆಂಟು ಇದೆ, ನಿಮಗೆ ಹೊರಗಡೆಯಿಂದ ಕಾಣುತ್ತೆ. ಸೊ ಇದು ಒಳ್ಳೆ ಇನ್ವೆಸ್ಟ್ಮೆಂಟು ಈ ಆರ್ಗನೈಸಿಂಗ್ ಕೇಸಸ್ಸು. ಸೊ ಟಾಯ್ಲೆಟ್ ಕಿಟ್ಟು ಪ್ಯಾಕ್ ಆಯಿತು. ಇದರಲ್ಲಿ ಟೂತ್ ಬ್ರಷು, ಕೋಂಬು, ಪೇಸ್ಟು, ಆಮೇಲೆ ಶ್ಯಾಂಪೂ, ಡಿಯೋಡ್ರೆಂಟು, ಸಾಬೂನು. ಇದು ನನಗೆ ನಾರ್ಮಲಿ ಬೇಕಾಗಿರೋದು. ಕೆಲವೊಂದು ಸಲ ನಾನು ಶೇವಿಂಗ್ ಕಿಟ್ಟನ್ನು ಆ್ಯಡ್ ಮಾಡ್ತೀನಿ. ನೀವು ಲೇಡೀಸ್ ಆದರೆ ನಿಮ್ಮ ಟಾಯ್ಲೆಟ್ ಕಿಟ್ಟಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳಿ. ನಿಮಗೆ ಮೇಕಪ್ ಕಿಟ್ ಇರುತ್ತೆ ಅಥವಾ ಬೇರೆ ಏನಾದರೂ ಐಟಮ್ಸ್ಗಳು ನಿಮಗೆ ಬೇಕಾಗಿರೋಂಥದ್ದು, ಅದನ್ನು ನೀವು ಇದೇ ರೀತಿ ಟಾಯ್ಲೆಟ್ ಕಿಟ್ಟಲ್ಲಿ ಪ್ಯಾಕ್ ಮಾಡ್ಕೊಂಡು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮ್ಮದು ಶೂ ಇದೆ, ಅದನ್ನ ಕೊನೆಗೆ ಪ್ಯಾಕ್ ಮಾಡ್ತೀನಿ. ಶೂಗೆ ಅಂತ ಸಪ್ರೇಟಾಗಿರೋ ಬ್ಯಾಗ್ ಕೊಟ್ಟಿದ್ದಾರೆ, ಇದರಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಬೋದು ಶೂನ. ನೆಕ್ಸ್ಟು ಇದರಲ್ಲಿ ನನಗೆ ನನ್ನ ಇನ್ನರ್ ವೇರ್ಸ್ನ ಹಾಕೋಣ. ಇನ್ನೂ ಸಣ್ಣದಿದೆ, ಇದರಲ್ಲಿ ಸಾಕ್ಸು, ನೀವು ನ್ಯಾಪ್ಕಿನ್ಸ್ ಏನಾದರೂ ಇರ್ತೀರ ಅಂದರೆ ಅದನ್ನ ಹಾಕ್ಬೋದು. ನನ್ನ ಇನ್ನರ್ ವೇರ್ಸ್. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿಯ ವೆದರ್ ನೋಡ್ಕೊಳ್ಳಿ, ಅದ್ರ ಪ್ರಕಾರ ನೀವು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ. ತುಂಬ ಬಟ್ಟೆಗಳು ಬೇಕಾಗಿರಲ್ಲ ಆ್ಯಕ್ಚುಲಿ, ಸ್ವಲ್ಪ ಕಮ್ಮಿ ಪ್ಯಾಕ್ ಮಾಡಿಕೊಂಡ್ರೆ ನಿಮಗೆ ವೆಯ್ಟ್ ಸ್ವಲ್ಪ ಜಾಸ್ತಿ ಉಳಿಯುತ್ತೆ ನಿಮ್ಮ ಸೂಟ್ ಕೇಸಲ್ಲಿ. ಆಮೇಲೆ ಮತ್ತು ನೀವು ನಿಮ್ಮ ಟೂರ್ ಹೋಗಿರೋಂಥ ಪ್ಲೇಸ್ನ ತೊಗೊಂಬರ್ತೀರ ಅಂದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ತಗೊಂಡು ಬರೋಕ್ಕಾಗತ್ತೆ. ಅಲ್ಲಿಂದ ನೀವೇನಾದರೂ ಸಾಮಾನ್ಯರ್ಸ್ ತರ್ತಾ ಇದ್ದೀರಾ, ಗಿಫ್ಟ್ಸ್ ತರ್ತಾ ಇದ್ದೀರಾ, ಅಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ. ಇದರಲ್ಲಿ ನಾನು ಸಾಕ್ಸ್ ಹಾಕಿರ್ತೀನಿ. ಹಾಗೆ ನಿಮ್ಮ ಹತ್ರ ಗ್ಲೌಸು ಅಂತ, ಚಳಿ ಪ್ರದೇಶಕ್ಕೆ ಹೋಗ್ತಾ ಇದ್ದೀರ ಅಂದರೆ ಗ್ಲೌಸ್ ಬೇಕಾಗುತ್ತೆ, ಮಂಕಿ ಕ್ಯಾಪ್ಸ್ ಬೇಕಾಗುತ್ತೆ, ಅದನ್ನೆಲ್ಲ ನೀವು ಇದರಲ್ಲಿ ಹಾಕಿಡ್ಬೋದು. ಮಫ್ಲರ್ಸ್ಗಳು ಬೇಕಾಗುತ್ತೆ, ಇದರಲ್ಲಿ ನಿಮಗೆ ನೀಟಾಗಿ ಪ್ಯಾಕ್ ಮಾಡ್ತೀನಿ. ಇವಾಗ ನೆಕ್ಸ್ಟು ನಾನು ಶರ್ಟ್ಸ್ಗಳನ್ನು ಇದರಲ್ಲೇ ಹಾಕ್ತೀನಿ. ಇಲ್ಲ, ಶರ್ಟನ್ನು ನಾನು ಇದರಲ್ಲಿ ಹಾಕ್ತೀನಿ, ದೊಡ್ಡ ಕೇಸ್ ಇದೆ, ಇದರಲ್ಲಿ ನಾನು ನೈಟ್ ಡ್ರೆಸ್ನ ಹಾಕ್ತೀನಿ. ತುಂಬ ಸಿಂಪಲ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ರೀತಿ ಮಾಡ್ಕೊಂಬಿಟ್ರೆ ನೋಡಿ ಎಲ್ಲ ಪ್ಯಾಕ್ ಆಯಿತು. ಇದರಲ್ಲಿ ನಂದು ಪ್ಯಾಂಟ್ಸ್ ಇದ್ದಾವೆ, ಒಂದು ಜೊತೆ ಎಕ್ಸ್ಟ್ರಾನೇ ಇದೆ. ಇದನ್ನು ನಾನು ಸೇಫ್ಟಿಗೋಸ್ಕರ ಕ್ಯಾರಿ ಆನಲ್ಲಿ ಇಟ್ಕೊತೀನಿ. ಏನಕ್ಕೆ ಅಂತ ನೀವು ನನ್ನ ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಒಂದು ಜೊತೆ ಪೇರನ್ನು ಕ್ಯಾರಿ ಆನಲ್ಲಿ ನಾನು ಇಟ್ಕೊಳ್ತೀನಿ. ಇದು ನಾನು ಹೊಸದಾಗಿ ಕಲ್ತಿರೋದು. ಏನಕ್ಕಂದರೆ ಸೇಫ್ಟಿಗೆ. ಕೆಲವೊಂದು ಸಲ ನಿಮ್ಮ ಸೂಟ್ ಕೇಸ್ ಮಿಸ್ ಆಗಿಬಿಟ್ರೆ ನಿಮ್ಮ ಹತ್ರ ಯಾವುದೇ ಜೊತೆ ಬಟ್ಟೆನೇ ಇಲ್ಲ ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಜೊತೆ ಬಟ್ಟೆನ ನಾನು ತೆಗೆದು ಸೇರಿಸ್ತೀನಿ. ಇಲ್ಲಿ ನನ್ನ ಪ್ಯಾಂಟ್ಸ್ಗಳೆಲ್ಲ ಇದ್ದಾವೆ, ಇದನ್ನು ಇಲ್ಲೇ ಹಾಕ್ತೀನಿ, ಶರ್ಟು ಮತ್ತು ಪ್ಯಾಂಟ್ ಒಟ್ಟಿಗೆ.
ಇಲ್ಲ ನೀವು ಪ್ಯಾಂಟ್ ಒಂದರಲ್ಲಿ ಇನ್ನೊಂದರಲ್ಲಿ ಶರ್ಟ್ ಹಾಕ್ತೀರ ಅಂದರೆ ಹಂಗೂ ಹಾಕ್ಕೊಬೋದು. ನಾನು ಇವಾಗ 2 ಒಂದರಲ್ಲೇ ಹಾಕ್ತೀನಿ, ನಮ್ಮದು ತುಂಬ ಜಾಸ್ತಿ ಏನಿಲ್ಲ. ಈ ಶರ್ಟ್ಸ್ಗಳೆಲ್ಲ ನಾನು ಜಾಸ್ತಿ ಜೈಪುರದಿಂದ ಪರ್ಚೇಸ್ ಮಾಡೋದು, ಏನಕ್ಕಂದರೆ ಎಲ್ಲ ವೆದರಲ್ಲೂ ಇದನ್ನು ಹಾಕ್ಕೊಳಕ್ಕಾಗತ್ತೆ. ಜಾಸ್ತಿ ಚಳಿ ಇತ್ತಂದರೆ ಇದ್ರ ಮೇಲ್ಗಡೆ ಒಂದು ಜಾಕೆಟು ಅಥವಾ 2 ಜಾಕೆಟು ಬೇಕಾದಂಗೆ ಹಾಕ್ಕೊಬೋದು. ಇವಾಗ ಹಾಕ್ಕೊಂಡಿರೋ ಶರ್ಟು ಜೈಪುರದಿಂದ ಪರ್ಚೇಸ್. ಸೊ ನಂದು ಶರ್ಟು ಪ್ಯಾಂಟು ಪ್ಯಾಕ್ ಆಯಿತು, ಇನ್ನರ್ ವೇರ್ಸು ಸಾಕ್ಸು ಎಲ್ಲ ಪ್ಯಾಕ್ ಆಯಿತು. ಈ ಕ್ಯಾಪು ನಾನು ಚೆಕ್ಕಿನ್ ಲಗೇಜಲ್ಲೇ ಹಾಕ್ತೀನಿ. ಮತ್ತು ನಾನೊಂದು ಫ್ಲಾಸ್ಕ್ನ ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ. ಆಮೇಲೆ ಒಂದು ಸಣ್ಣ ಬಾಟ್ಲಿದನ್ನ ನಾನು ಕ್ಯಾರಿ ಆನಲ್ಲಿ ಇಡ್ತೀನಿ. ಇದೆಲ್ಲ ಮುಂದ್ಗಡೆ ಇರೋದೆಲ್ಲ ಕ್ಯಾರಿ ಆನ್ ಲಗೇಜಲ್ಲಿ ಬರುತ್ತೆ. ಸೊ ಇದೆಲ್ಲ ಇವಾಗ ಸೂಟ್ಕೇಸ್ ಒಳಗಡೆ ಹೋಗಬೇಕು. ಮತ್ತು ಶೂನ ಪ್ಯಾಕ್ ಮಾಡಬೇಕು. ಒಂದು ಜೊತೆ ಅಂಬ್ರೆಲ್ಲಾನು ಇಟ್ಕೊಂಡಿದ್ದೀನಿ. ಮತ್ತು ಸ್ಲಿಂಗ್ ಬ್ಯಾಗ್ಸ್ಗಳಿದ್ದಾವೆ. ಅದು ಒಂದನ್ನು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ, ನನ್ನ ಮೊಬೈಲ್ ಹಾಕಿಡೋಕ್ಕೆ, ನನ್ನ ಮೊಬೈಲನ್ನು ಹಾಕಿಡೋದಕ್ಕೆ, ಅಥವಾ ನನ್ನ ವಾಲೆಟ್ಟು, ಆಮೇಲೆ ಕ್ಯಾಮ್ರಾ, ಮೊಬೈಲು, ಅದೆಲ್ಲ ಸುಲಭ ಆಗುತ್ತೆ. ನಾರ್ಮಲಿ ನಾನು ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ಆ ಸಣ್ಣ ಪೌಚ್ ಇದ್ದರೆ ಸುಲಭ ಆಗುತ್ತೆ. ಅದು ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಇದನ್ನು ಪ್ಯಾಕ್ ಮಾಡೋಣ. ಸೂಟ್ ಕೇಸ್ ಪರ್ಚೇಸ್ ಮಾಡಬೇಕಾದ್ರೂ ಸ್ವಲ್ಪ ಕೆಲವೊಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಚೆಕ್ಕಿನ್ ಸೂಟ್ ಕೇಸು ಈ ರೀತಿ ಹಾರ್ಡ್ ಕೇಸಲ್ಲಿ ಬರೋವಂಥ ಸೂಟ್ ಕೇಸನ್ನು ನೀವು ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಅಮೇರಿಕನ್ ಟೂರಿಸ್ಟರ್ ಬ್ರ್ಯಾಂಡು, ಡಿಸೆಂಟ್ ಆಗಿರೋಂಥ ಬ್ರ್ಯಾಂಡು. ನಾನು ನಿಮಗೆ ಅದನ್ನು ರೆಕಮೆಂಡ್ ಮಾಡ್ತೀನಿ. ಅದು ಸ್ಪಾನ್ಸರ್ಡ್ ಆಗಿರೋಂಥ ಪೋಸ್ಟ್ ಏನಲ್ಲ, ನಾನು ಯೂಸ್ ಮಾಡಿ ಹೇಳ್ತಾ ಇರೋದು. ನಂದು ಹಳೇದು ಸೂಟ್ ಕೇಸೆಲ್ಲ ಅಮೇರಿಕನ್ ಟೂರಿಸ್ಟರಿದ್ದೇ ಆಗಿತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹಾರ್ಡ್ ಕೇಸ್ ಇರೋಂಥ ಸೂಟ್ ಕೇಸನ್ನು ಪರ್ಚೇಸ್ ಮಾಡಿ. ಏನಕ್ಕಂದರೆ ಇದರಲ್ಲಿ ವೆಯ್ಟ್ ಕಮ್ಮಿ ಇರುತ್ತೆ ಮತ್ತು ಸೇಫ್ಟಿ ಜಾಸ್ತಿ ಇರುತ್ತೆ. ಅದಕ್ಕೆ ಸೊ ಕಡಿಮೆಗೆ ಸೂಟ್ ಕೇಸ್ ಸಿಗ್ತಾಯಿದೆ ಅಂಥೇಳಿ ನೀವು ಎಲ್ಲೋ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಅವರು ಏರ್ಪೋರ್ಟ್ನಲ್ಲಿ ಯಾವ ರೀತಿ ಎಸಿತಾರಂತ ನೀವು ವೀಡಿಯೋಸ್ಗಳನ್ನ ನೋಡಿರ್ತೀರ. ನೋಡಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಈ ಸೂಟ್ ಕೇಸ್ಗಳನ್ನು ಪ್ಯಾಕ್ ಮಾಡ್ತಾರೆ, ಸೂಟ್ ಕೇಸ್ಗಳನ್ನು ಎಸಿತಾರೆ ಅಂತ ನೋಡಿ. ಆವಾಗ ಶಾಕ್ ಆಗುತ್ತೆ ನಿಮಗೆ. ಅದಕ್ಕೆ ನೀಟಾಗಿರೋಂಥ ಮತ್ತು ಸೇಫ್ ಆಗಿರೋಂಥ ಸೂಟ್ ಕೇಸನ್ನು ಪರ್ಚೇಸ್ ಮಾಡೋದು ಒಳ್ಳೆಯದು. ಏನಕ್ಕಂದರೆ ಆಮೇಲೆ ಎಲ್ಲಾದರೂ ಒಡೆದೋಯ್ತು, ಆಮೇಲೆ ನಿಮ್ಮ ಬಟ್ಟೆಗಳು ಮಿಸ್ ಆಯಿತು, ಆ ರೀತಿಯ ತೊಂದರೆ ಎಲ್ಲ ಆದರೆ ಮತ್ತೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಹಾರ್ಡ್ ಕೇಸು ಮತ್ತು ಗ್ಯಾರಂಟಿ ಅಥವಾ ವಾರಂಟಿ ಇರುವಂಥ ಒಳ್ಳೆ ಸೂಟ್ ಕೇಸನ್ನು ನೀವು ಪರ್ಚೇಸ್ ಮಾಡಿ, ನಿಮ್ಮ ಜರ್ನಿ ಸುಲಭವಾಗಿರುತ್ತೆ. ಇದು ವಾಟರ್ ಬಾಟಲು, ಇದನ್ನು ಇಲ್ಲೇ ಹಾಕ್ತೀನಿ. ಮತ್ತು ನಮ್ಮ ಶೂನ ಪ್ಯಾಕ್ ಮಾಡೋಣ. ಇದು ಒಳ್ಳೆ ಐಡಿಯಾ ನೋಡಿ. ಇಲ್ಲಾಂದರೆ ಶೂಗೆ ಮತ್ತೊಂದು ತೊಟ್ಟೆನೋ ಪ್ಲಾಸ್ಟಿಕನ್ನು ಇಟ್ಕೊಬೇಕಾಗುತ್ತೆ. ಇದು ಮೊಕೊಬರೋದವರು ಒಳ್ಳೆ ನೀಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ, ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ನಿಮ್ಮ ದೊಡ್ಡ ಶೂ ಇದೆ, ಸಣ್ಣ ಶೂ ಇದೆ, ಏನೂ ತೊಂದರೆ ಇಲ್ಲ. ರನ್ನಿಂಗ್ ಶೂಸು ನಂಗೆ ಬೇಕಾಗತ್ತೆ, ಅದಕ್ಕೆ ನಾನು ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಕ್ಯಾಪು ಆಯಿತು, ಮತ್ತು ಈ ಅಂಬ್ರೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಪ್ಯಾಕ್ ಮಾಡ್ತಾಯಿದ್ದೀನಿ ಚೆಕ್ಕಿನ್ ಸೂಟ್ ಕೇಸನ್ನು. ಮತ್ತು ನನ್ನ ಹೇರ್ ಡ್ರೈಯರು. ಸೊ ಈ ರೀತಿ ಇಲ್ಲಿ ಅಂಬ್ರೆಲ್ಲ ಅದೆಲ್ಲ ಬಂತು. ಇಲ್ಲಿ ನನ್ನ ಪ್ಯಾಕಿಂಗ್ ಪೌಚಸ್ ಎಲ್ಲ ಈ ಸೈಡ್ ಪ್ಯಾಕ್ ಮಾಡಿದ್ದೀನಿ. ಹಾಗೆ ಇನ್ನು ನೀವು ಏನಾದರೂ ಸ್ವಲ್ಪ ವ್ಯಾಲ್ಯೂಯಬಲ್ಲು ನಿಮ್ಮ ಸೂಟ್ ಕೇಸನ್ನೆಲ್ಲ ಟ್ರ್ಯಾಕ್ ಮಾಡಬೇಕಂತಾದರೆ ಏರ್ ಟ್ಯಾಗ್ಸ್ಗಳು ಬರ್ತಾ ಇದ್ದಾವೆ, ಜಿಯೋ ಟ್ಯಾಗ್ಸ್ಗಳು ಬರ್ತಾ ಇದ್ದಾವೆ. ಅದನ್ನು ನೀವು ಇದರೊಳಗಡೆ ಪ್ಯಾಕ್ ಮಾಡಿ ಹಾಕಿದ್ರೆ ನೀವು ಸೂಟ್ ಕೇಸನ್ನು ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಮತ್ತೊಂದು ಐಟಮ್ಮು ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ ಈ ಸೂಟ್ ಕೇಸ್ ಕವರ್ ಅಂತ ಬರ್ತವೆ. ಈ ಸೂಟ್ ಕೇಸಲ್ಲಿ ನೋಡಿ, ಇವಾಗ ನಂದು ಇದು ವೈಟ್ ಕಲರ್ ಇದೆ. ಇದರಿಂದ ವೈಟ್ ಕಲರ್ ಇರೋದ್ರಿಂದ ಈ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಆಲ್ರೆಡಿ ಯೂಸ್ ಮಾಡಿ ಬ್ಲ್ಯಾಕ್ ಆಗಿದೆ, ಸ್ಕ್ರ್ಯಾಚಸ್ಗಳು ಬಂದುಬಿಟ್ಟಿದ್ದಾವೆ. ಸೊ ಈ ರೀತಿ ನೀವು ಸ್ಕ್ರ್ಯಾಚ್ ಆಗಬಾರ್ದು, ಸೂಟ್ ಕೇಸ್ ನೀಟಾಗಿರಬೇಕು ಅಂದರೆ ಇದಕ್ಕೆ ಇದ್ರ ಮೇಲ್ಗಡೆ ಒಂದು ಕವರ್ ಬರುತ್ತೆ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಆರ್ಡ್ರ್ ಮಾಡಬೇಕು, ಅದನ್ನು ಆರ್ಡ್ರ್ ಮಾಡಿಲ್ಲ. ಯಾಕಂದರೆ ನೋಡಿ ಯಾವ ರೀತಿ ಒಂದು 2-3 ಸಲ ಅಷ್ಟೇ ಯೂಸ್ ಮಾಡಿದ್ದು ಸೂಟ್ ಕೇಸ್. ಆಲ್ರೆಡಿ ಈ ರೀತಿ ಕಪ್ ಆಗಿಬಿಟ್ಟಿದೆ ನೋಡಿ, ಎಲ್ಲ ಕಡೆ ಸ್ಕ್ರ್ಯಾಚಸ್. ಆ ರೀತಿ ಎಸಿತಾರೆ ಸೂಟ್ ಕೇಸನ್ನು. ಅದಕ್ಕೆ ನೀವು ಕೇರ್ಫುಲ್ಲಾಗಿ ನಿಮ್ಮ ಚೆಕ್ಕಿನ್ ಸೂಟ್ ಕೇಸನ್ನು ಸಿಲೆಕ್ಟ್ ಮಾಡಿ ಮತ್ತು ಪ್ಯಾಕ್ ಮಾಡ್ಕೊಳ್ಳಿ. ಇದಕ್ಕೊಂದು ಕವರನ್ನು ನಾನು ರೆಕಮೆಂಡ್ ಮಾಡ್ತೀನಿ. ನಾನು ಇದಕ್ಕೆ ಕವರನ್ನು ಹಾಕ್ತೀನಿ.
ಕ್ಯಾರಿ ಆನ್ ಬ್ಯಾಗನ್ನು ನಾನು ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ನೋಡೋಣ. ನಾನು ಇವಾಗ ನಾರ್ಮಲಿ ಈ ಸೂಟ್ ಕೇಸನ್ನು ಕೂಡ ತೊಗೊಂಡು ಹೋಗ್ತಾ ಇಲ್ಲ ಕ್ಯಾರಿ ಆನ್ಗೆ. ಏನಕ್ಕಂದರೆ ನಂದು ಎಲ್ಲ ಐಟಮ್ಗಳು ಬ್ಯಾಕ್ ಪ್ಯಾಕಲ್ಲಿ ಬಂದುಬಿಡುತ್ತವೆ. ಬ್ಯಾಕ್ ಪ್ಯಾಕಲ್ಲೇ ಯಾಕೆ ತೊಗೊಂಡು ಹೋಗ್ತೀನಿ ಅಂದರೆ ಕ್ಯಾರಿ ಆನ್ ವೆಯ್ಟು ಬರೀ 7 kg ಇರಬೇಕು. ಅದಕ್ಕಿಂತ ಜಾಸ್ತಿ ಇದೆ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಇಲ್ಲ ಅದನ್ನು ಚೆಕ್-ಇನ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಾವು ವ್ಯಾಲ್ಯೂಯಬಲ್ ಐಟಮ್ನ ಚೆಕ್-ಇನ್ ಮಾಡೋಕ್ಕೆ ಖಂಡಿತ ಬಿಡಬೇಡಿ. ಖಂಡಿತ ನಾನು ಚೆಕ್-ಇನ್ ಮಾಡಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಬ್ಯಾಕ್ ಪ್ಯಾಕಲ್ಲೇ ಎಲ್ಲ ಹಾಕ್ತೀನಿ. ಹಾಗೇನಾದರೂ ಸ್ನ್ಯಾಕ್ಸ್ ಏನಾದರೂ ಇತ್ತು ಅಂದರೆ ಕೈಯಲ್ಲಿ ಸಣ್ಣ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ಮೊಕೊಬೋರೋ ನೋಡಿ, ಮೊಕೊಬೋರೋದವ್ರದ್ದು ಬ್ಯಾಕ್ ಪ್ಯಾಕು ಒಳ್ಳೆ ಕಂಫರ್ಟೇಬಲ್ ಆಗಿದೆ. ಇದರಲ್ಲಿ ಒಳ್ಳೆ 7 kg ಆರಾಮಾಗಿ ಬರುತ್ತೆ. ನೋಡಿ ಈ ರೀತಿ ಓಪನ್ ಆಗುತ್ತೆ. ಕೆಲವೊಂದು ಸಲ ಇದನ್ನು ತೊಗೊಂಡೋಗ್ತೀನಿ ನಾನು, ಕೆಲವೊಂದು ಸಲ ಇದನ್ನು ತೊಗೊಂಡೋಗ್ತೀನಿ. ಇದರಲ್ಲಿ ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅಂದರೆ ಸಣ್ಣ ಬ್ಯಾಕ್ ಪ್ಯಾಕಲ್ಲಿ ಲ್ಯಾಪ್ಟಾಪ್ ಹಾಕಿ ಆ ಲ್ಯಾಪ್ಟಾಪ್ ಇದರೊಳಗಡೆ ಬರೋ ಹಾಗೆ ನಾನು ಪ್ಯಾಕ್ ಮಾಡಿರ್ತೀನಿ. ಅಲ್ಲಿ ಸೆಕ್ಯೂರಿಟಿಲಿ ಬ್ಯಾಕ್ ಪ್ಯಾಕ್ನ ಬೆನ್ನ ಮೇಲೆ ಹಾಕ್ಕೊಂಡು ಅಲ್ಲಿ ಚೆಕ್ ಎಲ್ಲ ಆದಮೇಲೆ ಮತ್ತೆ ವಾಪಸ್ ಇದರೊಳಗಡೆ ಹಾಕ್ಬಿಡ್ತೀನಿ ಲ್ಯಾಪ್ಟಾಪ್. ಆ ರೀತಿ ನಾನು ಪ್ಯಾಕ್ ಮಾಡ್ತೀನಿ. ಕಾಯಿನ್ ಒಳಗಡೆ ಉಳಿದ್ಬಿಟ್ಟಿತ್ತು. ಸೊ ಒಂದು ಜೊತೆ ಬಟ್ಟೆನೂ ಇದೆ, ಇದನ್ನು ಆಮೇಲೆ ಕೊನೆಗೆ ಹಾಕ್ತೀನಿ. ಇದು ನನ್ನ ಲ್ಯಾಪ್ಟಾಪ್. ಈ ಲ್ಯಾಪ್ಟಾಪ್ನ ಕೇಸು, ಈ ಕವರ್ ಇದೆ ನೋಡಿ, ಇದು ಕೂಡ ಮೊಕೊಬೋರೋದವ್ರದ್ದೇ. ಇದು ಮೊಕೊಬೋರೋದವ್ರದ್ದಲ್ಲ, ಡೈಲಿ ಆಬ್ಜೆಕ್ಟ್ಸ್ ಅವ್ರದ್ದು ನೀವು ವೆಬ್ಸೈಟ್ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸ್ಪಾನ್ಸರ್ಡ್ ಏನೂ ಅಲ್ಲ, ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಸಖತ್ತಾಗಿದೆ. ಇಂಡಿಯಾದವ್ರದ್ದೇ ಪ್ರಾಡಕ್ಟ್ ಇದು, ಡೈಲಿ ಆಬ್ಜೆಕ್ಟ್ಸ್ ಅಂತ. ಅವ್ರದ್ದು ಮೊಬೈಲ್ ಹೋಲ್ಡರ್ಸು, ಆಮೇಲೆ ಆರ್ಗನೈಸರ್ಸು ತುಂಬ ಇದೆ ಐಟಮ್ಸು. ನಾನು ಅವ್ರ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಅವ್ರದ್ದೇ ಇದು ನೋಡಿ, ಡೈಲಿ ಆಬ್ಜೆಕ್ಟ್ಸ್ ಅವ್ರದ್ದೇ ಲ್ಯಾಪ್ಟಾಪ್ ಕೇಸು. ಇದರಲ್ಲಿ ನಾನು ವೀಡಿಯೋ ಎಡಿಟಿಂಗು ಮತ್ತು ನನ್ನ ಕೆಲಸ ಎಲ್ಲ ಆನ್ಲೈನ್ ಮಾಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಇದು ಒಂದು ಲ್ಯಾಪ್ಟಾಪ್ ಸ್ಟ್ಯಾಂಡು, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಈ ರೀತಿ ಸ್ಟಡಿ ಆಗಿರೋಂಥ ಲ್ಯಾಪ್ಟಾಪ್ ಸ್ಟ್ಯಾಂಡಿದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಒಳ್ಳೆ ಕಂಫರ್ಟೇಬಲ್ ಆಗಿದೆ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ನಾನು ಇಟ್ಕೊಳ್ತೀನಿ. ಲ್ಯಾಪ್ಟಾಪ್ನ ಹಾಕಾಯಿತು. ಇವಾಗ ಈ 2 ಬ್ಯಾಗ್ ತೋರಿಸ್ತೀನಿ ನಿಮಗೆ ಏನೆಲ್ಲ ಇದೆ ಇದರಲ್ಲಿ. ಇದರಲ್ಲಿ ನಂದು ಒಂದು ಪವರ್ ಬ್ಯಾಂಕು. ನಾರ್ಮಲಿ ಲಾಂಗ್ ಟ್ರಿಪ್ಪಲ್ಲೆಲ್ಲ ಹೋದಾಗ ಕೆಲವೊಂದು ಸಲ ಕರೆಂಟಿದ್ದು ಪ್ರಾಬ್ಲಮ್ಮು ಅಥವಾ ಕ್ಯಾಮ್ರಾ ಮಲ್ಟಿಪಲ್ ಇವಾಗ ಎಲೆಕ್ಟ್ರಾನಿಕ್ ಐಟಮ್ಗಳಿದ್ದಾವೆ ನೋಡಿ. ಇದು DJI Osmo ಆ್ಯಕ್ಷನ್ ಕ್ಯಾಮ್ರಾ ಇದೆ, ಮತ್ತು Insta360 ಇದೆ ಕ್ಯಾಮ್ರಾ. ಇದನ್ನೆಲ್ಲ ಒಂದೇ ಸಲ ಚಾರ್ಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದರಲ್ಲಿ 2 ಡಬಲ್ ಪೋರ್ಟ್ ಇದೆ. ಸೊ ಸುಲಭವಾಗಿ 10,000 mAh ಇದ್ದು ಇಂಟೆಕ್ಸ್ ಅವ್ರದ್ದು. ಆಮೇಲೆ ಆಸ್ಮೋ ಆ್ಯಕ್ಷನ್ನು ನೀರೊಳಗಡೆ ಎಲ್ಲ ಮತ್ತು ಸೈಕ್ಲಿಂಗು ಅಥವಾ ಯಾವುದೋ ಔಟ್ಡೋರ್ ಗೇಮ್ಸಲ್ಲೆಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸ್ಗೆಲ್ಲ ಈ ಆ್ಯಕ್ಷನ್ ಕ್ಯಾಮ್ರಾ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ರೋಡ್ ಮೈಕು, ನಂದು ಹಳೇದು ಫಸ್ಟ್ ಮೈಕ್ ಇದನ್ನೇ ತಗೊಂಡಿದ್ದು. ನಂದು ವಾಯ್ಸ್ ರೆಕಾರ್ಡಿಂಗಿಗೆ ಮತ್ತು ಬೇರೆ ಬೇರೆ ರೆಕಾರ್ಡಿಂಗಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಐಫೋನಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಇದು ನೋಡಿ, ಐಫೋನ್ ಕನೆಕ್ಟರ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ರೋಡ್ ಅವ್ರದ್ದು ಕಾಪಿನೂ ತುಂಬ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ನೀವು ಪರ್ಚೇಸ್ ಮಾಡ್ತೀರ ಅಂದರೆ ತುಂಬ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಿ, ಚೆಕ್ ಮಾಡ್ಕೊಳ್ಳಿ ರೋಡ್ ಒರಿಜಿನಲ್ ಹೌದಾ ಅಲ್ವೋ ಅಂತ. ಇದು Insta360. ಇದನ್ನು ಇಷ್ಟರವರೆಗೆ ನಾನು ಇನ್ನೂ ತುಂಬ ಯೂಸ್ ಮಾಡೋಕ್ಕಾಗಿಲ್ಲ, ನೋಡೋಣ. ಅದಕ್ಕೆ ನಾನು ಪ್ರತಿ ಸಲ ಪ್ಯಾಕ್ ಮಾಡ್ತಿದ್ದೆ ಯೂಸ್ ಮಾಡೋಣ ಅಂತ. ಇದು DJI ಅವ್ರದ್ದು. ಇವಾಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆಯಲ್ಲ ಅದರದ್ದು ಹೋಲ್ಡರ್ಸು, ಇದು ಕೂಡ ಒಂದು ಹೋಲ್ಡರು. ಸೊ ಇದನ್ನೆಲ್ಲ ನಾನು ಇದರಲ್ಲಿ ಹಾಕಿದ್ದೀನಿ. ಇದು ಮೆಮೊರಿ ಕಾರ್ಡ್ ರೀಡರು, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಕನೆಕ್ಟರು ಮ್ಯಾಕ್ಬುಕ್ಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ, ಪೆನ್ ಡ್ರೈವ್ಸು ಅಥವಾ ಮೆಮೊರಿ ಕಾರ್ಡು ಅದನ್ನೆಲ್ಲ. ಈ ಪೌಚನ್ನು ಕೂಡ ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋಕ್ಕಾಗುತ್ತೆ ನೋಡಿ. ಇದನ್ನು ಈಸಿಯಾಗಿ ಇದರೊಳಗಡೆ ಎಲ್ಲ ಐಟಮ್ ಹಾಕಿ ಒಳಗಡೆ ಬ್ಯಾಗಲ್ಲಿ ಹಾಕಿದ್ರೆ ಆಯಿತು. ಮತ್ತು ಅಲ್ಲಿ ಸೆಕ್ಯೂರಿಟಿಯಲ್ಲೂ ಬರೀ ಈ ಬ್ಯಾಗನ್ನು ತೆಗೆದು ಟ್ರೇಯಲ್ಲಿ ಇಟ್ಟರೆ ಆಯಿತು. ಪ್ರತಿಯೊಂದು ಐಟಮನ್ನು ತೆಗೆದು ಟ್ರೇಯಲ್ಲಿಟ್ಟು ಮತ್ತೆ ವಾಪಸ್ ಹಾಕ್ಬಿಟ್ರೆ ಅರ್ಧ ಐಟಮ್ ಅಲ್ಲೇ ಮಿಸ್ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ ಮತ್ತು ಹುಡ್ಕೊಂಡು. ಇದು ನಾನು ಹೊಸದಾಗಿ ಆ್ಯಡ್ ಮಾಡಿರುವಂಥ ಎಡಿಷನ್ನು. ಕೆಲವೊಂದು ಸಲ ಇದನ್ನು ತೊಗೊಂಡೋಗ್ತೀನಿ, ಕೆಲವೊಂದು ಸಲ ಇದರಲ್ಲೇ ಎಲ್ಲ ಐಟಮ್ ಬಂದುಬಿಡುತ್ತೆ. ಸೊ ಇದರಲ್ಲೂ ಇವಾಗ ಫುಲ್ ಆಗಿಬಿಟ್ಟಿದೆ. ಕೆಲವೊಂದು ಸಲ ಎರಡೂ ತೊಗೊಂಡೋಗ್ಬೇಕಾಗತ್ತೆ. ಲಾಂಗ್ ಟ್ರಿಪ್ ಆಗಿದ್ದರೆ ಎಲ್ಲ ತೊಗೊಂಡೋಗ್ಬೇಕಾಗುತ್ತೆ. ಇದರಲ್ಲಿ ನಂದು ಸಣ್ಣ ಪವರ್ ಬ್ಯಾಂಕ್ ಇದೆ. ಇದು ತುಂಬಾ ಕ್ಯೂಟಾಗಿದೆ. ಇದು ನನಗೆ ಒಬ್ಬರು ಗಿಫ್ಟ್ ಮಾಡಿದ್ದು. ಆ್ಯಕ್ಚುಲಿ ಕೊರಿಯಾದಿಂದ ಬಂದಿರೋಂಥ ಪವರ್ ಬ್ಯಾಂಕು. ಇದರಲ್ಲಿ 2 ಇದೆ ನೋಡಿ, USB-C ಟೈಪು ಇದೆ ಮತ್ತು ಐಫೋನ್ ಎರಡಕ್ಕೂ ಚಾರ್ಜಿಂಗ್ ಮಾಡ್ಬೋದು. ಆಮೇಲೆ ಇದು ನಂದು ಮೌಸ್ ಪ್ಯಾಡು.
ಇದು ನಾನು ಕೊರಿಯಾ ಟ್ರಿಪ್ಪಿಗೆ ಹೋದಾಗ ತಗೊಂಡಿದ್ದು. ಕೋವಿಡ್ಗಿಂತ ಮೊದಲೇ ಹೋಗಿದ್ದು ಆವಾಗ. ಆಮೇಲೆ ಒಂದು ಮೌಸು ಹೆಲ್ಪ್ಫುಲ್ ಆಗುತ್ತೆ ಎಡಿಟಿಂಗು ಮತ್ತು ನಮ್ಮ ಕೆಲಸ ಎಲ್ಲ ಮಾಡೋದಕ್ಕೆ. ಮತ್ತು ನಂದು ಇದರಲ್ಲಿ ಲ್ಯಾಪ್ಟಾಪ್ ಚಾರ್ಜರು, ಲ್ಯಾಪ್ಟಾಪ್ ಕೇಬಲ್ಲು ಅದೆಲ್ಲ ಇದೆ. ಇದೊಂದು ಟ್ರಾವೆಲ್ ಕೇಸು. ಇದು ನಿಮಗೆ ಟ್ರಾವೆಲ್ ಕೇಸು, ಈ ಹಾರ್ಡ್ ಕೇಸ್ ಬೇಕಂತಂದರೆ ನಿಮಗೆ ಅಮೆಝಾನಲ್ಲಿ ಚೆಕ್ ಮಾಡ್ಕೊಬೋದು. ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆನ್ನಾಗಿರೋ ಕಲರ್ ಇದೆ, ಒಳ್ಳೆ ಜಿಪ್ಪು, ಸ್ಟ್ರಾಂಗ್ ಆಗಿದೆ. ಆಮೇಲೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್. ಇದು ನನಗೆ ಫ್ಲೈಟಲ್ಲಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸು ಅಥವಾ ಇಯರ್ಫೋನ್ಸು, ಇಯರ್ ಪ್ಲಗ್ಸ್ನ ಇಟ್ಕೊಳ್ಳಿ. ಸಣ್ಣ ಇಯರ್ ಪ್ಲಗ್ಸು ಇದೆ ನನ್ನ ಹತ್ರ. ಅದನ್ನು ನಾನು ಫ್ಲೈಟಲ್ಲಿ ಯೂಸ್ ಮಾಡಲ್ಲ. ಏನಕ್ಕಂದರೆ ಅದರಲ್ಲಿ ವಾಲ್ಯೂಮನ್ನು ಜಾಸ್ತಿ ಮಾಡಬೇಕಾಗತ್ತೆ. ಇದು ಸೋನಿಯವ್ರದ್ದು. ಇದನ್ನು ನಾನು ಫ್ಲೈಟಲ್ಲಿ ಯೂಸ್ ಮಾಡಲ್ಲ. ಏನಕ್ಕಂದರೆ ನಾನು ನಿಮಗೂ ರೆಕಮೆಂಡ್ ಮಾಡಲ್ಲ. ಏನಕ್ಕಂದರೆ ಇದರಲ್ಲಿ ನಿಮಗೆ ಸೌಂಡ್ ಕೇಳಬೇಕಂದ್ರೆ ತುಂಬ ವಾಲ್ಯೂಮನ್ನು ಹೈ ಇಡಬೇಕಾಗತ್ತೆ. ಸೊ ಹೈ ಇಟ್ಟು ಅದು ಕಿವಿಗೆ ಒಳ್ಳೆಯದೇ ಅಲ್ಲ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಇದರಲ್ಲಿ ಸೋನಿ ಅವ್ರದ್ದೇ ಇದು. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ವರ್ತ್ ಫಾರ್ ಎವ್ರಿ ಪೆನಿ ಅಂತಲೇ ಹೇಳ್ಬೋದು. ಲೈಟಾಗಿ ನಾನು ವಾಲ್ಯೂಮ್ ಇಟ್ಟು ಫುಲ್ಲು ಚೆನ್ನಾಗಿ ಕೇಳೋಕ್ಕಾಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡ್ತೀರಂತಂದರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ. ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಬೇಕಂತಂದರೆ ತುಂಬ ಚೆನ್ನಾಗಿದೆ ಇದು. ನಾನಿವಾಗ 3-4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಕ್ಯಾರಿಯಾನಲ್ಲಿ ಇಡ್ತೀನಿ, ಮತ್ತು ಒಂದು ಜೊತೆ ಬಟ್ಟೆನ ಕ್ಯಾರಿಯಾನಲ್ಲಿ ಇಡ್ತೀನಿ. ಸೊ ಇದು ನಾನು ಲಾಸ್ಟ್ ಟೈಮ್ ತಗೊಂಡೋಗಿರೋ ಬ್ಯಾಗು. ಇದು ನಿಮಗೆ ಇವಾಗ ಬೇಡ. ಕೆಲವೊಂದು ಸಲ ನಾನು ಹೇಳ್ದಲ್ಲ ಆವಾಗಲೇ, ಎಲ್ಲ ಐಟಮ್ ಇದರಲ್ಲೂ ಬಂದುಬಿಡುತ್ತೆ. ಲ್ಯಾಪ್ಟಾಪ್ಗೆ ಇದರೊಳಗಡೆ ಕಂಪಾರ್ಟ್ಮೆಂಟ್ ಇದೆ. ನಿಮ್ಮ ಹತ್ರ ಈ ರೀತಿ ಬ್ಯಾಕ್ ಪ್ಯಾಕ್ ಇದೆ ಅಂತಂದರೆ ಇಲ್ಲಿ ನೋಡಿ, ಇದರಲ್ಲಿ ಲ್ಯಾಪ್ಟಾಪ್ ಬರುತ್ತೆ, ನನ್ನ ಬಟ್ಟೆಗಳು ಬರ್ತವೆ. ಸಿಂಪಲ್ಲಾಗಿ ನನಗೆ 3 ದಿನ 4 ದಿನ ಟ್ರಿಪ್ಪಿಗೆ ಈ ಬ್ಯಾಗ್ ಸಾಕಾಗುತ್ತೆ. ಸೊ ಈ ಸಲ ನಾನು ಇದನ್ನು ತೊಗೊಂಡೋಗ್ತಾ ಇಲ್ಲ. ನಾನು ನಿಮಗೆ ಇದರಲ್ಲೇ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇದನ್ನೇ ತೊಗೊಂಡೋಗ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ಟ್ರಿಪ್ಪಿಗೆ. ಸೊ ಇದರಲ್ಲಿ ನೋಡಿ ಇವಾಗ ಇದೆಲ್ಲ ಬರುತ್ತೆ. ಫಸ್ಟು ನಾನು ಇದನ್ನು ಹಾಕ್ತೀನಿ. ಇದು ಹಾರ್ಡ್ ಆಗಿರೋದು. ಇದನ್ನು ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಇಲ್ಲೇ ಹಾಕ್ತೀನಿ. ಆಮೇಲೆ ಇದನ್ನು ಹಾಕ್ತೀನಿ. ನೋಡಿ ಎಷ್ಟು ಜಾಗ ಇದೆ ಅಂತ ಈ ಬ್ಯಾಕ್ ಪ್ಯಾಕಲ್ಲಿ. ಒಳಗಡೆ ಇನ್ನೂ ನಿಮಗೆ ಕಂಪಾರ್ಟ್ಮೆಂಟ್ಸು, ಜಿಪ್ಸು, ಒಳ್ಳೆ ಸ್ಪೇಷಿಯಸ್ ಆಗಿದೆ ಮುಖ ಬರೋದವ್ರ ಬ್ಯಾಗ್. ಇಲ್ಲಿ ನೋಡಿ ಆರಾಮಾಗಿ ಬಂತು. ನನ್ನೊಂದು ಜೊತೆ ಬಟ್ಟೆ ಇದೆ, ಇದನ್ನು ಇಲ್ಲಿ ಹಾಕೋಣ. ಇಲ್ಲಿ ನಾನೊಂದು ಜೊತೆ ಬಟ್ಟೆ ಇಟ್ಕೊಂಡು ಪ್ಯಾಕ್ ಮಾಡ್ಬೋದು. ಇದು ಲ್ಯಾಪ್ಟಾಪ್ಗೂ ಒಳ್ಳೆ ಕುಷನ್ ಆದಂಗೆ ಇರುತ್ತೆ. ಇದು ಸಿಂಪಲ್ಲಾಗಿ ನಾನು ನಿಮಗೆ ಯಾವ ರೀತಿ ಕ್ಯಾರಿ ಆನ್ ಲಗೇಜನ್ನು ಪ್ಯಾಕ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ನೋಡಿ. ಸೊ ಕ್ಯಾರಿ ಆನ್ ಲಗೇಜ್ ಪ್ಯಾಕ್ ಆಯಿತು. ನನ್ನ ಹೆಡ್ಫೋನ್ಸ್ ಎಲ್ಲ ಮರ್ತೋಯ್ತು ಅಂದರೆ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಪಾಕೆಟ್ ಇದೆ ನೋಡಿ ಸೈಡಲ್ಲಿ, ಇಲ್ಲಿ ಹಾಕ್ಬೋದು. ಈ ಸೈಡ್ ಇನ್ನೂ ಒಂದು ಪಾಕೆಟ್ ಇದೆ. ಇಲ್ಲಿ ನಂದು ವಾಟರ್ ಬಾಟ್ಲು ಬರುತ್ತೆ ಇದರೊಳಗಡೆ. ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ ನೋಡಿ. ಸನ್ಗ್ಲಾಸಸ್ಸು ತುಂಬ ಇಂಪಾರ್ಟೆಂಟು. ಇದು ಸ್ಟೈಲ್ ಮಾಡೋದಕ್ಕೆ ಮಾತ್ರ ಅಲ್ಲ ಇರೋದು ಸನ್ಗ್ಲಾಸಸ್. ಸ್ಟೈಲಿಗಂತ ಇರೋವಂಥದ್ದಲ್ಲ ಸನ್ಗ್ಲಾಸಸ್. ಆ್ಯಕ್ಚುಲಿ ನಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ಗೆ, ಎಸ್ಪೆಷಲಿ ಇವಾಗ UV ರೇಸು ಅದೆಲ್ಲ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಸನ್ಗ್ಲಾಸಸ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸನ್ಗ್ಲಾಸನ್ನು ಒಳ್ಳೆ ಕ್ವಾಲಿಟಿ ಸನ್ಗ್ಲಾಸಸ್ನ ಯೂಸ್ ಮಾಡಿ. ಯಾವುದೋ ಸಂತೆಯಲ್ಲೋ ಸಣ್ಣ ಮಾರ್ಕೆಟಲ್ಲಿ ಸಿಕ್ಕಿರೋ ಸನ್ಗ್ಲಾಸನ್ನು ತಗೊಂಡ್ಬಿಡಿ. 1-2 ಚೆನ್ನಾಗಿರೋ ಸನ್ಗ್ಲಾಸಸಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ಪ್ರತಿ ಸಲ ನೀವು ಪರ್ಚೇಸ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ನೋಡಿ ಇಷ್ಟೊಂದು ಐಟಮು ಈ ಸಣ್ಣ ಬ್ಯಾಕ್ ಪ್ಯಾಕಲ್ಲಿ ಬಂದುಬಿಟ್ಟಿದೆ. ಇದರಲ್ಲಿ ಇವಾಗ 7 kgಕ್ಕಿಂತ ಜಾಸ್ತಿನೇ ಇದೆ ಅನಿಸುತ್ತೆ. ಕೆಲವೊಂದು ಐಟಮನ್ನು ತೆಗಿಬೇಕು, ನೋಡೋಣ. ಇದನ್ನೆಲ್ಲ ತೆಗಿತೀನಿ ಆಮೇಲೆ. ಆದರೆ ನಾರ್ಮಲಿ ನಾನು ಈ ರೀತಿ ಪ್ಯಾಕ್ ಮಾಡ್ತೀನಿ ಕ್ಯಾರಿ ಆನ್ ಲಗೇಜನ್ನು. ಇದರಲ್ಲಿ ಅವರು ಡೌಟು ಬರಲ್ಲ. ಇದರಲ್ಲಿ ನೀವು 1 kg ಜಾಸ್ತಿ ಹಾಕಿದ್ರು ನಾರ್ಮಲಿ ಅವ್ರು ಚೆಕ್ ಮಾಡೋಲ್ಲ. ಏನಕ್ಕಂದರೆ ಬೈ ಬ್ಯಾಕ್ ಪ್ಯಾಕ್ ಇದೆಲ್ಲ ತೊಂದರೆ ಎಲ್ಲ ಹೋಗಿ ಅಂತಲೇ ಹೇಳ್ತಾರೆ. ಮತ್ತು ನಾನು ತಗೊಳೋದು ಏನಂದರೆ ಈ ಸ್ಲಿಂಗ್ ಬ್ಯಾಗ್. ಇದರಲ್ಲಿ ನಮಗೆ ತುಂಬ ಆಪ್ಷನ್ಗಳಿದ್ದಾವೆ.
ಇದರಲ್ಲಿ ನಂದು ಹೆಚ್ಚಿನ ಐಟಮ್ಗಳು ಬರ್ತವೆ. ವಾಲೆಟ್ ಬರ್ತವೆ, ಆಮೇಲೆ ಮೊಬೈಲು, 2 ಮೊಬೈಲು ಬರುತ್ತೆ, ಮತ್ತೊಂದು ಕ್ಯಾಮ್ರಾ ಆರಾಮಾಗಿ ಇಟ್ಕೊಬೋದು ಇದರಲ್ಲಿ. ಇದು 1, ಇದು 2, ಇದು ಡಿಕ್ಯಾಥ್ಲಾನಿಂದ ತಗೊಂಡಿರೋದು. ಡಿಕ್ಯಾಥ್ಲಾನಲ್ಲಿ ಹೋಗಿದ್ರೆ ನೀವು ನೋಡಿರ್ತೀರ. ಆಮೇಲೆ ಇದು ಜೈಪುರದಲ್ಲಿ ತಗೊಂಡಿದ್ದು. ಇದರಲ್ಲಿ ತುಂಬ ಜಾಗ ಇದೆ. ಇದರಲ್ಲಿ 1-2 kg ಐಟಮ್ ಇಟ್ಕೊಬೋದು. ಇದು ನೀವು ರನ್ನಿಂಗ್ ಮಾಡ್ತೀರಾ, ಬರೀ ದುಡ್ಡು ಇಟ್ಕೊಳೋಕ್ಕೆ ಟ್ರಾವೆಲ್ ಎಲ್ಲ ಮಾಡಿದಾಗ ಹೆಲ್ಪ್ ಆಗುತ್ತೆ, ಅಥವಾ ಹೋಟೆಲಿದ್ದು ಕಾರ್ಡು ಅದು ಅಂಥ ಐಟಮ್ಗಳನ್ನೆಲ್ಲ ಇಡೋದಕ್ಕೆ ಸುಲಭ ಆಗುತ್ತೆ. ಇದು ನಾನು ತುಂಬ ಮೊದಲು ತಗೊಂಡಿರೋದು, ಒಂದು 5-6 ವರ್ಷ ಆಯ್ತು ಅನಿಸುತ್ತೆ, ಮಿನಿಸೋದವ್ರು. ಸೊ ಈ ರೀತಿ ನಾನು ಒಂದನ್ನು ಕ್ಯಾರಿ ಮಾಡ್ತೀನಿ ಯಾವಾಗಲೂ, ಸ್ಲಿಂಗ್ ಬ್ಯಾಗ್ನ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ನಮ್ಮ ಫ್ರೆಂಡು ವರ್ಷನಾಥ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ಇಟ್ಕೊ ಅಂತ. ಈ ಸಲ ಮೊನ್ನೆ ವಾರಾಣಸಿಲಿ ಒಂದು ಕೊಟ್ಟೆ, ಅವನು ಒಂದು ತುಂಬಾ ಇಷ್ಟ ಆಯಿತು. ಒಂದು ಸಲ ಯೂಸ್ ಮಾಡಿ ನೋಡಿ ಸ್ಲಿಂಗ್ ಬ್ಯಾಗು. ನೀವು ಪಾಕೆಟೆಲ್ಲ ಹೆವಿ ಅನಿಸಲ್ಲ. ಒಂದು ಸಲ ನೀವು ಯೂಸ್ ಮಾಡಿದ್ರೆ ಆಮೇಲೆ ಪಾಕೆಟಲ್ಲಿ ನೀವು ಐಟಮ್ಗಳನ್ನು ಇಡಲ್ಲ. ನನಗಂತೂ ಯಾವಾಗಲೂ ಸ್ಲಿಂಗ್ ಬ್ಯಾಗೇ ಕಂಫರ್ಟೇಬಲ್ಲು. ಏನಕ್ಕಂದ್ರೆ ಅದರಲ್ಲಿ ಮೊಬೈಲು, ವಾಲೆಟ್ ಎಲ್ಲ ಆರಾಮಾಗಿ ಇಡ್ಬೋದು. ಮೈ ಮೇಲೆ ಯಾವುದೇ ರೀತಿ ಭಾರ ಅನಿಸಲ್ಲ. ಅದಕ್ಕೆ ಸ್ಲಿಂಗ್ ಬ್ಯಾಗನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಮತ್ತು ಎಲ್ಲ ಐಟಮ್ಗಳನ್ನ ಸೇಫಾಗಿ ಇಡ್ಬೋದು. ಪಾಕೆಟಿಂದ ಎಲ್ಲ ಬಿದ್ದೋಗೋದು ಅದೆಲ್ಲ ಆಗಲ್ಲ. ಸೊ ಈ ರೀತಿ ನಾವು ಪ್ಯಾಕಿಂಗ್ ಮಾಡ್ಬೋದು. ಯಾವುದು ಇದು ಇದು ಚೆಕ್-ಇನ್ ಸೂಟ್ ಕೇಸು, ಇದು ಕ್ಯಾರಿ ಆನ್ ಸೂಟ್ ಕೇಸು, ಇದು ನನ್ನ ಕ್ಯಾರಿ ಆನ್ ಬ್ಯಾಕ್ ಪ್ಯಾಕು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ರೀತಿ ಚೆಕ್-ಇನ್ ಸೂಟ್ ಕೇಸನ್ನು ಪ್ಯಾಕ್ ಮಾಡಬೇಕು, ಮತ್ತು ಯಾವ ರೀತಿ ಕ್ಯಾರಿ ಆನ್ ಬ್ಯಾಕ್ ಪ್ಯಾಕೋ ಅಥವಾ ಕ್ಯಾರಿ ಆನ್ ಸೂಟ್ ಕೇಸು, ಅಥವಾ ನೀವು ಬರೀ ಒಂದು ಬ್ಯಾಗನ್ನು ತೊಗೊಂಡೋಗ್ತೀರ ಅಂತಾದರೆ, ನಿಮ್ಮ ದೊಡ್ಡ ಬ್ಯಾಗ್ ಪ್ಯಾಕ್ ಇದೆ ಅಂದರೆ ಅದನ್ನು ನೀವು ತೊಗೊಂಡೋಗ್ಬೋದು. ಈ ರೀತಿ ಕೂಡ ತೊಗೊಂಡೋಗ್ಬೋದು. ಅದನ್ನು ನೀವು ಯೋಚನೆ ಮಾಡಿ ಪ್ಯಾಕ್ ಮಾಡ್ಕೊಳ್ಳಿ. ಅದೇ ನೀವು ಕ್ಯಾರಿ ಆನಲ್ಲಿ ಅಂದರೆ ಫ್ಲೈಟ್ ಒಳಗಡೆ ಹೋಗ್ತಾ ಅಂದರೆ ಬರೀ 100 ml ಸಣ್ಣ ಲಿಕ್ವಿಡ್ ಬಾಟ್ಲ್ಗಳನ್ನು ತೊಗೊಂಡೋಗ್ಬೋದು. ಅದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ. ಬರೀ ಕ್ಯಾರಿ ಆನ್ ತೊಗೊಂಡೋಗ್ತಿದ್ದೀರಂತಾದರೆ ಅದರಲ್ಲಿ ನೀವು ತುಂಬ ಜಾಸ್ತಿ ಲಿಕ್ವಿಡ್ ಐಟಮ್ಗಳನ್ನು ತೊಗೊಂಡೋಗಿಲ್ಲ, ಎಣ್ಣೆ ಬಾಟ್ಲಿಗಳನ್ನು ತೊಗೊಂಡೋಗಿಲ್ಲ. ತೆಂಗಿನೆಣ್ಣೆ ಅಂಥ ಎಣ್ಣೆನೂ ಹೌದು, ಮತ್ತು ಇನ್ನೊಂದು ಎಣ್ಣೆ ನೀವು ಏನು ಯೋಚನೆ ಮಾಡ್ತಾಯಿದ್ದೀರಿ ಆ ಎಣ್ಣೆನೂ ಹೌದು. ಬೇರೆ ಯಾವ ರೀತಿ ಎಣ್ಣೆಗಳನ್ನ 100 ml ಜಾಸ್ತಿ ಇರೋದು ತೊಗೊಳೋಂಗಿಲ್ಲ. ಅಥವಾ ನೀವು ಏರ್ಪೋರ್ಟಲ್ಲಿ ನೀವು ಲಿಕ್ಕರು ಅಥವಾ ಆಲ್ಕೋಹಾಲ್ನ ಪರ್ಚೇಸ್ ಮಾಡಿದ್ರೆ ಅದನ್ನ ನಿಮಗೆ ಸೀಲ್ ಮಾಡಿ ಸಪ್ರೇಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಅದನ್ನ ನೀವು ಬ್ಯಾಗಲ್ಲಿ ಹಾಕ್ಕೊಳ್ಬೇಕಂತ ಇಲ್ಲ, ಅದು ಸಪ್ರೇಟಾಗಿ ಇಟ್ಕೊಂಡ್ರೆ ಇತ್ತು, ಅದು ತೊಂದರೆ ಇಲ್ಲ. ಅದನ್ನು ನೀವು ಫ್ಲೈಟಲ್ಲಿ ಓಪನ್ ಮಾಡೋ ಅಂಥ ಪರ್ಮಿಷನ್ನೂ ಇಲ್ಲ. ಅದನ್ನು ನೀವು ಮನೆಗೆ ಹೋಗಿ ಕನ್ಸ್ಯೂಮ್ ಮಾಡಬೇಕು, ಫ್ಲೈಟಲ್ಲಿ ಕನ್ಸ್ಯೂಮ್ ಮಾಡೋಂಗಿಲ್ಲ. ಮತ್ತು ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ, ಅದರ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ. ಅದರಲ್ಲಿ ನಾನು ನಿಮಗೆ ಯಾವ ರೀತಿ ಫ್ಲೈಟ್ ಬುಕ್ಕಿಂಗನ್ನು ಮಾಡಬೇಕು, ನೀವು ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ ಅಂತಾದರೆ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು, ಯಾವ ರೀತಿ ಸೆಕ್ಯೂರಿಟಿ ಆಗುತ್ತೆ, ಯಾವ ರೀತಿ ಏರ್ಪೋರ್ಟಲ್ಲಿ ನಿಮಗೆ ಲಾಂಜ್ ಆಕ್ಸೆಸ್ ಸಿಗುತ್ತೆ, ಯಾವ ಏರ್ಪೋರ್ಟಲ್ಲಿ ಯಾವ ರೀತಿ ನೀವು ಬೋರ್ಡಿಂಗನ್ನು ಮಾಡಬೇಕು, ಎಲ್ಲ ಡೀಟೇಲಾಗಿ ವೀಡಿಯೋಗಳನ್ನು ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಾದರೆ ನನ್ನ ಹೆಸರು ಸಾಯಿ ಕೀರ್ತನ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡೋಕ್ಕೂ ಮರಿಬೇಡಿ. ಮತ್ತು ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.